ಇನ್ನು ಈ ಎಲ್ಲದರ ಮಧ್ಯೆ ದುಬೈನಲ್ಲಿ ಸಿಲುಕಿದಂತಹ ಕನ್ನಡಿಗನಿಗೆ ಧೈರ್ಯವನ್ನ ತುಂಬಿದ್ದಾರೆ ಸವದಿ. ದುಬೈ ಪ್ರವಾಸಕ್ಕೆ ಹೋಗಿ ಸಿಲುಕಿರುವಂತಹ ಶಶಿಕಾಂತ್ ದೊಡ್ಡಣ್ಣವರ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ನಿವಾಸಿ ಇವರು ಶಶಿಕಾಂತ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿ ಧೈರ್ಯವನ್ನ ತುಂಬಿದ್ದಾರೆ ಇಲ್ಲಿ ಸವದಿ. ಯಾವುದೇ ಭಯ ಪಡಬೇಕಾಗಿಲ್ಲ, ನನಗೆ 4-5 ಜನರು ಸಂಪರ್ಕ ಮಾಡಿದ್ದಾರೆ, ಅವರ ಮಾಹಿತಿಯನ್ನ ಗೃಹ ಸಚಿವರಿಗೆ ನಾನು ಕೊಟ್ಟಿದ್ದೀನಿ, 2-3 ದಿನಗಳಲ್ಲಿ ವಾಪಸ್ ಕರೆಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಶಶಿಕಾಂತ್ ದೊಡ್ಡಣ್ಣವರಿಗೆ ಧೈರ್ಯವನ್ನ ತುಂಬಿರೋದಿಲ್ಲಿ ಲಕ್ಷ್ಮಣ್ ಸವದಿ. ಯಾಕಂತ ಹೇಳಿದ್ರೆ ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಕುಟುಂಬ ಸಹಜವಾಗಿ ಇಲ್ಲಿಂದಲೇ ಕೂಡ ಆತಂಕವನ್ನು ವ್ಯಕ್ತಪಡಿಸುತ್ತೆ. ಹೋಗಿರುವಂಥ ಮಗ ಸುರಕ್ಷಿತವಾಗಿ ಮನೆಗೆ ಬರ್ತಾನ, ಕರೆ ತರ್ತಾರ ಅನ್ನುವಂಥ ಒಂದು ಸರ್ಕಾರದ ಬೇಡಿಕೆಗೂ ಕೂಡ ಕುಟುಂಬಸ್ಥರು ಮುಂದಾಗಿದ್ದಾರೆ. ಇಂಥದ್ದೊಂದು ಸಂದರ್ಭದಲ್ಲಿ ಇಲ್ಲಿ ಲಕ್ಷ್ಮಣ್ ಸವದಿ ಆ ಯುವಕನಿಗೆ ಹಾಗೂ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಈಗಾಗಲೇ ಒಂದಷ್ಟು ಜನ ಸೇಫ್ ಆಗಿ ಬಂದಿದ್ದಾರೆ 2ನೇ ವಿಮಾನದಲ್ಲೂ ಕೂಡ. ಅಂತಹ ಸಂದರ್ಭದಲ್ಲಿ ನಿಮ್ಮ ಮಗನನ್ನು ಕೂಡ ಸೇಫ್ ಆಗಿ ಸುರಕ್ಷಿತವಾಗಿ ನಾವು ಕರ್ಕೊಂಡು ಬರ್ತೀವಿ ಅನ್ನುವಂಥ ಧೈರ್ಯವನ್ನು ತುಂಬೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ದುಬೈನಲ್ಲಿ ಈಗ ಕನ್ನಡಿಗ ಸಿಲುಕ್ಬಿಟ್ಟಿದ್ದಾನೆ. ದುಬೈ ಪ್ರವಾಸಕ್ಕೆ ಹೋಗಿ ಈ ಶಶಿಕಾಂತ್ ದೊಡ್ಡಣ್ಣವರು ಏನಿರ್ತಾರೆ ಅವ್ರು ಸಿಲುಕ್ಬಿಟ್ಟಿರ್ತಾರೆ. ಒಂದು ಕಡೆ ಈಗಾಗಲೇ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಇರಾನ್ ಪ್ರತಿಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಎಲ್ಲಿ ಬೇಕೋ ಅಲ್ಲಿಗೆ ಈ ಡ್ರೋನ್ ಮೂಲಕ ಕ್ಷಿಪಣಿ ಮೂಲಕ ಬಾಂಬ್ಗಳನ್ನು ಉಡಾಯಿಸ್ತಾ ಇದೆ. ಅಲ್ಲಿದ್ದಂಥವರು ಬದುಕಿ ನಮ್ಮ ತಾಯ್ನಾಡಿಗೆ ನಾವು ವಾಪಸ್ ಸುರಕ್ಷಿತವಾಗಿ ತಲುಪ್ತೀವ, ನಾವು ಮನೆಗೆ ಹೋಗ್ತೀವ ಅನ್ನುವಂಥ ಪ್ರಶ್ನೆ ಏನು ಕಾಡ್ತಾ ಇದೆ. ಆ ಒಂದು ಕ್ಷಣದ ಭಯಕ್ಕೆ ಸರ್ಕಾರ ಕೂಡ ಸಹಾಯವಾಣಿ ತೆಗೆಯೋದಾಗಿರ್ಬೋದು, ಅಥವಾ CM ಅವರು ಈಗ ಕೇಂದ್ರಕ್ಕೆ ಈಗಾಗಲೇ ಮನವಿಯನ್ನು ಪತ್ರದ ಮುಖೇನ ಮಾಡ್ಕೊಂಡಿರೋದಾಗಿರ್ಬೋದು. ಜೊತೆಗೆ ಇಲ್ಲಿಂದ ಅವರವರ ದೇಶಕ್ಕೆ ಅವರವರನ್ನ ಮರಳಿ ಸುರಕ್ಷಿತವಾಗಿ ಕಳಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಏನು ಮುಂದಾಗಿದೆ. ಇದೆಲ್ಲದರ ಮಧ್ಯೆ ಇದೀಗ ವಿಡಿಯೋ ಕಾಲ್ನಲ್ಲಿ ಮಾತನಾಡಿ ಲಕ್ಷ್ಮಣ್ ಸವದಿ ಧೈರ್ಯವನ್ನು ತುಂಬಿದ್ದಾರೆ. ಯಾವುದೇ ಭಯ ಪಡಬೇಕಾದಿಲ್ಲ, ನನಗೆ 4-5 ಜನ ಸಂಪರ್ಕ ಮಾಡಿದ್ದಾರೆ, ಅವರ ಮಾಹಿತಿಯನ್ನು ನಾನು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೀನಿ ಅಂತ ಹೇಳಿ ಸಹಾಯ ಹಸ್ತಕ್ಕೆ ಮುಂದಾಗಿದ್ದಾರೆ. ಹಾಂ ಸರ್, ಥ್ಯಾಂಕ್ ಯು. ಹಾಂ ಸರಿ, 4 ಜನರು ಯಾರು ನಾನು ಸಂಪರ್ಕ ಬಂದವರೆಲ್ಲ ಹೆಸರು ಕೊಟ್ಟಿದ್ದೀನಿ. ಓಕೆ ಸರಿ, ಹೋಮ್ ಮಿನಿಸ್ಟರ್ ಕಳಿಸಿದ್ದೀನಿ. ಹಾಂ ಸರಿ, ಬರ್ದ್ರೆ ವ್ಯವಸ್ಥೆ ಆಕತಿ ನಾಳೆ ಅಥವಾ ನಾಡದ್ರಾಗ 2 ದಿವಸದಾಗ ಹಾಕತ್ ಬರ್ದ್ರಿ. ಹಾಂ ಹಾಂ ಸರಿ, ಥ್ಯಾಂಕ್ ಯು ಸರ್. ಅದೇ ಚಿದೋನೂ ಫೋನ್ ಹಚ್ಚಿದ್ವಿ, ನಮ್ದು ಇವತ್ತು ಫ್ಲೈಟ್ ಇತ್ತು, ಅದು ಕ್ಯಾನ್ಸಲ್ ಆಗೈತಿ. ಸೊ ನಾಳೆಗೆ ನಾವು ಫ್ಲೈಟ್ ಬುಕ್ ಮಾಡ್ವಿ, ಬಟ್ ಸ್ಟಿಲ್ ಅದು ವರ್ಕ್ ಆಗ್ತಿಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ದುಬೈದಿಂದ ಯಾರು ಬೆಂಗಳೂರು ಹೋಗೋರಿದಾರ ಅವರಿಗೆ ನಮ್ಗೆ ಸಂಪರ್ಕ ಮಾಡಿಸ್ಕೊಡ್ರಿ, ನಮ್ಗೆ ಹೆಲ್ಪ್ ಮಾಡ್ರಿ. ಸೊ ಈ ಸಿಚುವೇಶನ್ ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗತ್ತಿಲ್ಲ. ಸೊ ಗೌರ್ಮೆಂಟ್ ದಿಂದ ಅಥವಾ ಯಾರೇ ಫ್ರೆಂಡ್ಸ್ ಅಥವಾ ಯಾರಿಗೆ ಗೊತ್ತಿದ್ರು ನಿಮ್ ಕಡೆಯಿಂದ ಎಷ್ಟಾಗ್ತೈತಿ ನಮ್ಗೆ ಹೆಲ್ಪ್ ಮಾಡ್ರಿ, ವಿಡಿಯೋ ಶೇರ್ ಮಾಡ್ರಿ. ಥ್ಯಾಂಕ್ ಯು. ಸಿದ್ದರಾಮಯ್ಯ ಸರ್ ಹಾಗೂ ನಮ್ಮ MLA ಆದ ಲಕ್ಷ್ಮಣ್ ಸಹೋದರಿಗೆ ನಮಸ್ಕಾರ. ನಾವಿಲ್ಲಿ ದುಬೈ ಒಳಗ ಆರ್ಚ್ ಟವರ್ ಮರೀನಾ ಬೀಚ್ ಕಡೆ ಇದೀವಿ. ಸೊ ನಮ್ಗೆ ಗೌರ್ಮೆಂಟ್ ದಿಂದ ಹೆಲ್ಪ್ ಬೇಕಾಗೈತಿ. ನಮ್ದು